ಓಕೆ ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರಗಳು. ನಾನು ಕರಿಕಳ್ಳಿ ಗ್ರಾಮದ ನನ್ನ ಗ್ರಾಮದ ನನ್ನ ಹೊಲದಲ್ಲಿದ್ದೀನಿ. ಇವತ್ತು ಈ ನನ್ನ ಹೊಲದ ಬೆಳೆ ನೋಡ್ತಿರ್ಬೋದು. ಈ ಬೆಳೆ ಎಷ್ಟು ಕುಂಠಿತವಾಗಿದೆ ಮತ್ತು ಈ ಬೆಳೆ ಎಷ್ಟು ನೀಟಾಗಿ ಎಷ್ಟು ಎತ್ತರಾಗಿದೆ, ಎಷ್ಟು ಹೈಟು ಮತ್ತು ಹೊಲ ಮತ್ತು ಬಂಡೆ ಮತ್ತು ಎಷ್ಟು ಉದ್ದವಾಗಿದೆ. ಯಾಕಂದ್ರೆ ಈ ಬೆಳೆಗೆ ನಾನು ಮೊನ್ನೆ ಗೊಬ್ಬರ ಕಟ್ಟುವ ಮುಂದಡಿ ನಾನು ಒಂದು ಭೂಮಿ ಪವರನ್ನು ಗೊಬ್ಬರದಲ್ಲಿ DAPಯಲ್ಲಿ ಬಳಸಿ ಈ ನನ್ನ ಇಷ್ಟು ಮಠ ಇಲ್ಲಿ ಇದಕ್ಕೇನಾದ್ರು ಇದಕ್ಕೆ ಭೂಮಿ ಪವರನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಮತ್ತು ಈ ಬೆಳೆಗೆ ಯೂರಿಯಾ ಮತ್ತು DAP ಅನ್ನೋಂಥ ಗೊಬ್ಬರ ಅತಿ ಹೆಚ್ಚು ಹಾಕಿ ಕೊಟ್ಟಿದ್ದೀನಿ. ಯಾಕಂದ್ರೆ ಈ ನನ್ನ ಗ್ರಿಲ್ ಪಾಯಿಂಟ್ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಅಂದ್ರೆ ವ್ಯತ್ಯಾಸ ನೋಡಿ ನಾನು ಕೂಡ ವ್ಯತ್ಯಾಸ ಮಾಡಿ ನೋಡ್ಬೇಕಂತೇಳಿ ನಾನು ಟಾರ್ಗೆಟ್ ಮಾಡಿ ಇದಕ್ಕೆ ಅತಿ ಹೆಚ್ಚು ಕೆಮಿಕಲ್ ಯೂರಿಯಾ ಮತ್ತು DAP ಹೆಚ್ಚು ಕೊಟ್ಟಿದ್ದೀನಿ. ಇದರಲ್ಲಿ DAP ಬಳಸಿ ಮತ್ತು ಒಂದು ಭೂಮಿ ಪವರ್ ಬಳಸಿ ಕೊಟ್ಟಿದ್ದೀನಿ. ಇದಕ್ಕೆ ಎಷ್ಟು ವ್ಯತ್ಯಾಸ ಆದನ್ನೋದು ತಾವು ನೋಡ್ತಿರ್ಬೋದು. ಅದಕ್ಕೆ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊತೀನಿ, ನೀವು ಕೂಡ ಈ ಒಂದು ಕಂಪ್ನಿ ಪ್ರಾಜೆಕ್ಟ್ ಭಾಳ ಕ್ವಾಲಿಟಿ ಇದೆ, ರಿಸಲ್ಟ್ ಇದೆ. ತಾವು ಕೂಡ ಬಳಸ್ರಿ. ಸೀಡ್ಸ ಮತ್ತು ಫರ್ಟಿಲೈಸರ್ ಎಲ್ಲ ಸಿಗುತ್ತದೆ. ತಾವು ಕೂಡ ಬಳಸಿ. ಈ ಬೆಳೆ ನಮ್ಮ ಬೆಳೆ ನೋಡಿ ನಮಗೆ ಸಂತೋಷ ಆಗ್ಯದ. ಅದಕ್ಕೆ ತಾವು ಕೂಡ ಬಳಸಿ, ತಾವು ಕೂಡ ನಮ್ಮಂತೆ ಉಪಯೋಗ ಪಡ್ಕೋಬೇಕಾಗಿ ವಿನಂತಿ. ನಮಸ್ಕಾರಗಳು.